ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ವೇದ ತಾಳಿ ಕಟ್ಟಿಸ್ಕೊಂಡಿರೋದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಅವ್ರ ಮನೆಗೆ ಅವ್ರ ಅಜ್ಜಿ ಬಂದಿರ್ತಾಳೆ. ವೇದನಿಗೆ ಈ ಥರ ಆಯ್ತಲ್ಲ ಅಂತ ಸಮಾಧಾನ ಮಾಡೋಕ್ಕಂತ ಬಂದಿರ್ತಾರೆ. ಆದರೆ ಅಜ್ಜಿ ಹೇಳ್ತಾ ಇರ್ತಾಳೆ, ನೋಡು ತಾಳಿ ಕಟ್ಟಿದ್ದು ನಿನಗಿಷ್ಟ ಇಲ್ಲ ಅಂಥೇಳಿ ತಾಳಿ ಕಟ್ಟಿದ ವಿಕ್ರಮನು ನೀನು ಸುಮ್ಮನೆ ಬಿಡಬೇಡ ಅಂತ ಹೇಳ್ತಾರೆ. ನಿನಗಿಷ್ಟ ಇಲ್ಲ ಅಂತ ತಾಳಿ ಕಟ್ಟಿದವನು ನೀ ಸುಮ್ಮನೆ ಬಿಟ್ಟರೆ ಏನಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅಲ್ಲಿ ಹೋಗಿ ನೀನು ಬಾಳೆ ಮಾಡಬೇಕು ಅಂತ ಅಜ್ಜಿ ಹೇಳಿ ಧೈರ್ಯ ತುಂಬ್ತಾ ಇರ್ತಾಳೆ ವೇದನಿಗೆ. ಆದರೆ ವೇದನಿಗೆ ತುಂಬ ಬೇಜಾರಾಗುತ್ತೆ. ಏನೋ ನಾನು ಆ ಮನೆಗೆ ಹೋಗ್ಬೇಕಾ, ನಾ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ. ಹೋಗಲ್ಲ ಅಂದರೆ ಅವನ ಮೇಲೆ ಇರೋ ಸಿಟ್ಟು ನಿನಗೆ ಹೇಗೆ ಕಮ್ಮಿ ಮಾಡ್ಕೋಬೇಕು ಅಂದರೆ ಅವ್ರ ಮನೆಗೆ ಹೋಗಿ ಗಟ್ಟಿಯಾಗಿ ನಿಲ್ಲಬೇಕು ನೀನು ಅಂತ ಅವ್ರ ಅಜ್ಜಿ ಹೇಳ್ತಾ. ಆ ಮಾತಿಗೆ ವೇದನೆ ತುಂಬ ಯೋಚನೆ ಮಾಡ್ಕೊಳ್ತಾ ಅವ್ರ ರೂಮ್ಗೆ ಹೋಗಿ ಕೂತ್ಕೊಳ್ತಾಳೆ. ಆಮೇಲೆ ಮಲ್ಕೊಂಬಿಟ್ಟಿರ್ತಾಳೆ. ಅಲ್ಲೇ ಕನಸಲ್ಲಿ ವಿಕ್ರಮ್ಗೆ ಆಕ್ಸಿಡೆಂಟ್ ಆಗಿರೋ ಲಾರಿ ಬಂದು ಡಿಕ್ಕಿ ಹೊಡೆದು ಸತ್ತೋಗಿರೋ ಥರ ಅವನಿಗೆ ಕನಸು ಬೀಳುತ್ತೆ ವೇದನ್ಗೆ. ಆವಾಗ ವಿಕ್ರಮ್ ಏನಾಯಿತು ಅಂತ ಎಚ್ಚರದಿಂದ ಎದ್ದು ವೇದ ಹೇಳ್ತಾ ಇರ್ತಾರೆ, ಏನು ಈ ಥರ ಆಗ್ತಾಯಿದೆ, 3 ಗಂಟಲ್ಲಿ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಇರ್ತಾಳೆ. ಆವಾಗ ಅಲ್ಲಿ ಸ್ವಾಮೀಜಿ ಹೇಳಿರೋದು ಎಲ್ಲ ಮಾತುಗಳು ನೆನಪಾಗ್ತಾ ಇರುತ್ತೆ. ನೋಡು, ನೀನು ತಾಳಿ ಬೇಡ ಅಂಥೇಳಿ ಕಿತ್ತು ಹಾಕಿ ಹೊರಟೋದ್ರಿಂದ ಹಾರಿ ಹೋಗುವುದು ಅವನ ಪ್ರಾಣ ಪಕ್ಷಿ. ನೋಡು ನೀನು ಅಂತ ಹೇಳ್ತಾ ಇರ್ತಾನೆ. ಅವ್ನು ಹೇಳಿದ್ದು ಎಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ವೇದ. ಯೋಚನೆ ಮಾಡಿಬಿಟ್ಟು ಏನು ಮಾಡೋದು ಅಂತ ಎದ್ದು ಹೊರಗಡೆ ಬರ್ತಾಳೆ. ಅಷ್ಟೊತ್ತಿಗೆ ಸೌಂದರ್ಯ ಬಂದು, ವೇದ ಎದ್ದು ಬಂದ್ಯಾ, ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡೋದಿದೆ, ಬಾ ನೀನು ಅಂತ ಸೌಂದರ್ಯ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ಹೋಗ್ಬಿಟ್ಟು ಸೌಂದರ್ಯ ಹೇಳ್ತಾ ಇರ್ತಾಳೆ, ನೋಡು ನೀನು ಈ ಥರ ಮಾಡ್ಕೊತ ಕುಂತ್ಕೊಂಡ್ರೆ ಆಗಲ್ಲ, ಒಂದು ನಿರ್ಧಾರ ನೀನು ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಒಳಗಡೆ ಹೋಗ್ತಾಳೆ. ಆವಾಗ ವೇದ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ, ಏನು ಮಾಡೋದು ಅಂಥೇಳಿ ಸೀರೆ ಎಲ್ಲ ಹಾಕೊಂಡ್ಬಿಟ್ಟು ವಿಕ್ರಮ್ ಅವ್ರ ಮನೆ ಕಡೆಗೆ ಹೊರಡ್ತಾ ಇರ್ತಾಳೆ. ಅವಳು ಮನೆ ಕಡೆ ಬಂದು ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಹುಲಿ ಇದೆ ಎಚ್ಚರ ಅಂತೇಳ್ಬಿಟ್ಟು ಅದನ್ನ ಬೋರ್ಡೆಲ್ಲ ಕಿತ್ತಾಕ್ಬಿಡ್ತಾಳೆ ವೇದ ಹೋಗಿ. ಮತ್ತು ವೇದ ನಿಜವಾಗ್ಲೂ ಸಿಟ್ಟು ತೀರಿಸ್ಕೊಳಕ್ಕೆ ಹೋಗಿರೋದ ಇಲ್ಲ ಜೀವನ ಮಾಡೋಕ್ಕೆ ಹೋಗಿದ್ದಾಳ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.